ಹಾಯ್ ಗಾಯ್ಸ್, ನಾವು ಬಂದಿದ್ದೇವೆ ಈಗ ಮಂಟೂರ ಶಿವನ ಮೂರ್ತಿಗೆ. ನೋಡಿ ಪ್ಲೇಸ್ ಹೆಂಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ನೋಡಿ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಇಲ್ಲಿ ನದಿ ಇದೆ, ಅಲ್ಲಿ ನಂದಿ ಇದ್ದಾನೆ, ತುಂಬ ಚೆನ್ನಾಗಿದೆ ಪ್ಲೇಸು. ಅಲ್ಲಿ ಶಿವನ ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಜಮಖಂಡಿಯಿಂದ ಒಂದು 25 ಕಿಲೋಮೀಟ್ರು ಕೊಣ್ಣೂರು ಸನೆ. ನೋಡಿ ಫ್ರೆಂಡ್ಸ್ ಹೆಂಗಿದೆ, ವಿಷ್ಣು ಹೆಂಡತಿ ಕಾಳು ಓದುತ್ತಿದ್ದಾಳೆ. ಇದು ಎಲ್ಲ ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ಹೇಗಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಜಾಗ. ಇಲ್ಲಿ ಮೊಸಳೆ ಇವೆ ಅಂತೆ, ತುಂಬ ಜನ ಬಿಟ್ಟಿದ್ದಾರೆ ಮೊನ್ನೆ. ಇಲ್ಲಿ ಒಂದು ಸ್ವಲ್ಪ ಕತ್ತಲು ಆಗುತ್ತದೆ, ಅಲ್ಲಿ ಗಿಡದ ನೆರಳು ಇರುವುದರಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ತುಂಬ ಇದೆ ನೋಡಬೇಕಾದದ್ದು, ಆದರೆ ಅದು ನಾವು ಮತ್ತೊಂದು ಶಾರ್ಟ್ಸಲ್ಲಿ ತೋರಿಸ್ತೀನಿ. ನೋಡಿ ಅಲ್ಲಿ ನೀರು ಹೆಂಗೆ ಕಾಣಿಸ್ತದೆ, ಶಿವ ಊಟ ಇಲ್ಲಿ ಕತ್ಲಾಯಿತು ಬಂತು ನೋಡಿ ಫ್ರೆಂಡ್ಸ್. ಅತ್ಯದ್ಭುತವಾದ ಮತ್ತು ಇದು ಭಾರತದಲ್ಲಿ ಅತ್ಯಂತ ವಿಶ್ವದ ಒಂದು ದೇವಸ್ಥಾನದಲ್ಲಿ ಇದು ಒಂದು. ನೋಡಿ ಫ್ರೆಂಡ್ಸ್ ಹೆಂಗಿದೆ ಜಾಗ, ಬರ್ತದೆ ಎಲ್ಲ ಬ್ಯಾಕ್ಗ್ರೌಂಡ್ಸ್ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿದೆ, ಇನ್ನೂ ನೋಡಬೇಕಾದದ್ದು ಪಾರ್ಕ್ ಇದೆ, ತುಂಬ ನೀವು ಬಂದು ನೋಡಿ. ಮತ್ತು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಶ್ವತಿ ನೋಡೋಕೆ ಒಂದು ಮಜಾನೇ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಬಂತು, ಶಿವನ ಮೂರ್ತಿ. ಇದೇನು ತುಂಬ ಚೆನ್ನಾಗಿದೆ, ಇನ್ನೇನು ಬರ್ತಿದೆ ನಮ್ಮ ಶಿವನ ಮೂರ್ತಿ. ಇಲ್ಲಿ 3 ದೇವಸ್ಥಾನವೇ ಕಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ಸ್ ನೋಡಿ ಹೇಗಿದೆ. ಇಲ್ಲಿ ತುಂಬ ಜನರು ಬಂದು ಹೋಗ್ತಾರೆ. ಇಲ್ಲಿ ಮಹಾಶಿವರಾತ್ರಿ ದಿವಸ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡಿರುತ್ತಾರೆ. ಇಲ್ಲಿ ನೋಡಿ, ಇದು ಶಿವನ ಹೆಗಲ ಮೇಲೆ ಹಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ದೊಡ್ಡದು ನೋಡಿ ಇಲ್ಲಿ ಹೇಗಿದೆ. ಇದು ಒಳಗಡತ್ತೆ, ಕಟ್ಟಿಗೆ ಇವೆ, ಅದು ಹೊಡೆದ್ರೆ ಒಳಗೆ ಹೋಗ್ಬೋದು. ಹೌದು ಫ್ರೆಂಡ್ಸ್, ನೀವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಗೈಸ್ ನೋಡಿ, ಇಲ್ಲಿ ಬೋಟು ಅದು ಬಂದಾಗಿದೆ ಈಗ. ಇದು ಶಿವನ ಮೂರ್ತಿ ನಿಮ್ಮ ಮುಂದೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಮುಂದೆ ಹೋಗಿ ತೋರಿಸ್ತೀವಿ. ಒಂದು ದೇವಸ್ಥಾನದ ಸಣ್ಣ ಪುಟ್ಟ ದೇವಸ್ಥಾನಗಳು.